ಯತೀಂದ್ರ ಅವರು ಅವರ ತಾಯಿಗೆ ಹೋಗಿ ಕೇಳಬೇಕು. ಯಾರು ಅವರನ್ನ ಹೆತ್ತಿದ್ದಾರೆ, ಯಾರವರನ್ನ ಹೊತ್ತಿದ್ದಾರೆ, ಅವರಿಗೆ ಹೋಗಿ ಕೇಳಬೇಕು ನೀವು ಯಾರು ಅಂತ ಹೇಳಿ. ಸಿದ್ದರಾಮಯ್ಯನವರ ಹೆಂಡತಿಯವರು, ಯತೀಂದ್ರ ಅವರ ತಾಯಿಯವರು ಕರೆಕ್ಟ್ ಉತ್ತರವನ್ನ ಯತೀಂದ್ರ ಅವರಿಗೆ ಕೊಡ್ತಾರೆ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದ್ರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಓಟು ಇವತ್ತು ಇಲ್ಲ, ಡಿಲೀಟ್ ಆಗಿದೆ ಅಥವಾ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ. ಯಾರ್ಯಾರು ಕರ್ನಾಟಕದ ಜನ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅವರು ವೋಟರ್ ಲಿಸ್ಟ್ ಅಲ್ಲಿ ಇನ್ನೂ ಸೇರ್ಕೊಂಡಿಲ್ವಾ ಅಥವಾ ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ವೋ ಅವರು ತಕ್ಷಣ ಈ ಕೆಲಸವನ್ನ ಮಾಡಬೇಕು ಅನ್ನುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಕನ್ನಡಿಗರು ಎಲ್ಲರೂ ವೋಟ್ ಮಾಡಬೇಕು, ಎಲ್ಲರೂ SIR ಅಲ್ಲಿ ಸೇರ್ಕೋಬೇಕು ಅನ್ನುವಂತ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al-Shari Group of Institutions, and by Ideal with G. ಆಷಾಢ ಕೊನೆಯ ಶುಕ್ರವಾರ ಪ್ರತಿ ವರ್ಷದಂತೆ ನಾವು ತಾಯಿ ದರ್ಶನವನ್ನ ಮಾಡಿದೀವಿ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದ್ರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇದೇ ಪರಿಸ್ಥಿತಿ, ಇದೇ ಮಳೆ ರಾಜ್ಯದ ಎಲ್ಲ ಕಡೆ ಬರಲಿ, ರಾಜ್ಯದ ಬರಗಾಲ ದೂರ ಆಗಲಿ. ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆ, ನಾಡಿಗೆ ಅವಳು ಹರಸ್ಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದೀವಿ. ತುಂಬಾ ಖುಷಿ ಆಗುತ್ತೆ ತಾಯಿಯನ್ನು ಕಂಡಾಗ. ಅವಳು ರಾಜ್ಯದ ಮತ್ತು ದೇಶದ ರಕ್ಷಣೆಯನ್ನು ಮಾಡಬೇಕು. ನಮ್ದು ಒಂದೇ ಇದೆ, ಈ ದೇಶ ರಕ್ಷಣೆ ಆಗಬೇಕು. ದೇಶದಲ್ಲಿ ಕಲೆ, ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ ಉಳಿಬೇಕು. ನಮ್ಮ ಮಠ, ನಮ್ಮ ಮಂದಿರ, ನಮ್ಮ ದೇವಸ್ಥಾನದ ಆಚಾರ ವಿಚಾರಗಳು ಉಳಿಬೇಕು ಅಂದ್ರೆ ಇದಕ್ಕೆ ಪೂರಕವಾಗಿರುವಂತ ದೊರೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಮಹಾರಾಜರಿದ್ರು, ಇವತ್ತು ಒಂದು ಚುನಾಯಿತ ಸರ್ಕಾರ ಇದೆ. ದೇವರು ಅವರಿಗೆ ಕೂಡ ಅರಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ನಾನು ನಾಡಿನ ಜನತೆಗೆ ಒಂದೇ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಓಟು ಇವತ್ತು ಇಲ್ಲ, ಡಿಲೀಟ್ ಆಗಿದೆ ಅಥವಾ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ. ಯಾರ್ಯಾರು ಕರ್ನಾಟಕದ ಜನ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅವರು ವೋಟರ್ ಲಿಸ್ಟ್ ಅಲ್ಲಿ ಇನ್ನೂ ಸೇರ್ಕೊಂಡಿಲ್ವಾ ಅಥವಾ ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ವೋ ಅವರು ತಕ್ಷಣ ಈ ಕೆಲಸವನ್ನ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹಲವಾರು ಜನ SIR ಆದ ತಕ್ಷಣ ಅವರವರ ಊರಲ್ಲೇ ವೋಟ್ ಇರಬೇಕು ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ 50% ಆಗಿಲ್ಲ. ಅಂದ್ರೆ ಬೆಂಗಳೂರಲ್ಲಿ ನಾವು ಮನೆಗಳಿಗೆ ಹೋದಾಗ ಹೇಳ್ತಾರೆ ಅವರು, ನಾವು ನಮ್ಮ ಹಳ್ಳಿಯಲ್ಲೇ ವೋಟು ತುಂಬ್ಕೊಂತೀವಿ, ಅಲ್ಲೇ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲೇ ಮಾಡಲಿ ಕನ್ನಡಿಗರು ಎಲ್ಲರೂ ವೋಟ್ ಮಾಡಬೇಕು, ಎಲ್ಲರೂ SIR ಅಲ್ಲಿ ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಯಾವ ಜನ್ಸಿ ಪಾಪ್ಯುಲೇಷನ್ ಇದೆ, ಇದೊಂದು ಹೊಸ ಜನರೇಷನ್. ನಾವು ಚಿಕ್ಕವರಿರುವಾಗ ನಮ್ಮ ಕೈಗೆ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ವಿದೇಶದ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ರೆ ಇವತ್ತಿನ ಯಂಗ್ಸ್ಟರ್ಸ್ ನಮಗಿಂತ ಹೆಚ್ಚು ಬುದ್ಧಿವಂತರು. ದೇಶ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಮತ್ತು ಆ ರೀತಿಯ ಒಂದು ಮಾಹಿತಿಯನ್ನು ಪಡೆದು ಆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ. ಜೆನ್ಜಿ ಜನರೇಷನ್ ಅನ್ನ ಸರಿದಾರಿಯಲ್ಲಿ ತಗೊಂಡೋಗೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದು ಸಮಾಜದ ಕರ್ತವ್ಯನೂ ಹೌದು, ತಂದೆ ತಾಯಿಗಳ ಕರ್ತವ್ಯನೂ ಹೌದು, ಸರ್ಕಾರದ ಕರ್ತವ್ಯನೂ ಹೌದು. ಅವರಿಗೆ ಸರಿದಾರಿ ತೋರಿಸುವಂತ ಮತ್ತು ಸರಿದಾರಿಯಲ್ಲಿ ತಗೊಂಡೋದ್ರೆ ಖಂಡಿತ ಅವರು ಈ ದೇಶದ ಭವಿಷ್ಯಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡಬಹುದು. ಯಾಕೆಂದ್ರೆ ಇವತ್ತಿನ ಸ್ಟಾರ್ಟ್ಅಪ್ಸ್ಗಳಲ್ಲಿ ನಾನು MSME ನೋಡ್ತಾ ಇದ್ದೀನಿ. ಯಾರು MSME ಅಲ್ಲಿ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಇಂಥ ಬುದ್ಧಿವಂತರು, ಕಲ್ಪನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲದಷ್ಟು ಬುದ್ಧಿವಂತರು ಮಕ್ಕಳು ಅಲ್ಲಿದ್ದಾರೆ. ಹೊಸ ಯೋಚನೆ ಮಾಡ್ತಾರೆ. ಆ ರೀತಿಯ ದೇಶಕ್ಕೆ ಪೂರಕವಾಗಿ ಅವರನ್ನು ತಗೊಂಡು ಹೋಗಬೇಕಾಗಿದೆ. ಬರ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಆ ರೀತಿಯ ಮಕ್ಕಳು ಇವತ್ತು
2047ಕ್ಕೆ ವಿಕಸಿತ ಭಾರತ ಆಗ್ಬೇಕು ಅಂದ್ರೆ ನಾವು ಇದೀವಿ ಅನ್ನುವಂತ ಮಕ್ಕಳು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಅವರನ್ನ ಪೂರಕವಾಗಿ ಖಂಡಿತ ನಾವು ಮುಂದೆ ತಗೊಂಡೋಗೋಣ. ಅವರಿಂದ ದೇಶಕ್ಕೆ ಲಾಭ ಆಗುತ್ತೆ. ಯಾರು ಯತೀಂದ್ರ ಅವರು ಅವರ ತಾಯಿಗೆ ಹೋಗಿ ಕೇಳಬೇಕು. ಯಾರು ಅವರನ್ನ ಹೆತ್ತಿದ್ದಾರೆ, ಯಾರವರನ್ನ ಹೊತ್ತಿದ್ದಾರೆ, ಅವರಿಗೆ ಹೋಗಿ ಕೇಳಬೇಕು ನೀವು ಯಾರು ಅಂತ ಹೇಳಿ. ನೀವು ಯಾವ ದೇವರನ್ನ ನಂಬ್ತೀರಿ, ಯಾವ ಆಚಾರವನ್ನ ಪಾಲನೆ ಮಾಡ್ತೀರಿ, ಯಾವ ಸಂಸ್ಕೃತಿಯನ್ನ ಪಾಲನೆ ಮಾಡ್ತೀರಿ, ಅವರ ತಾಯಿಗೆ ಅವ್ರು ಕೇಳಿದ್ರೆ ಆ ತಾಯಿ ಅಂದ್ರೆ ಸಿದ್ದರಾಮಯ್ಯನವರ ಹೆಂಡತಿಯವರು, ಯತೀಂದ್ರ ಅವರ ತಾಯಿಯವರು ಕರೆಕ್ಟ್ ಉತ್ತರವನ್ನ ಯತೀಂದ್ರ ಅವರಿಗೆ ಕೊಡ್ತಾರೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.